ನಮಸ್ತೆ. ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಜುಲೈ 1ರಂದು ಹೊಳೆನರಸೀಪುರದಲ್ಲಿ ಜನಸಂಪರ್ಕ ಸಭೆ. ತಹಶೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ಮಾಹಿತಿ. ಡೆಂಗಿ ಜ್ವರದ ಕುರಿತು ಮುನ್ನೆಚ್ಚರಿಕೆಗೆ ಬೇಲೂರು ತಾಲೂಕು ಆರೋಗ್ಯ ಇಲಾಖೆ ಸೂಚನೆ. ಹೊಳೆನರಸೀಪುರ ಪಟ್ಟಣದ ಗಣಪತಿ ಪೆಂಡಾಲ್ ಆವರಣದಲ್ಲಿ ಜುಲೈ 11ರ ಗುರುವಾರ ಜಿಲ್ಲಾಧಿಕಾರಿಗಳು ಜನರ ಕುಂದುಕೊರತೆ ಕೇಳಲು ಜನಸಂಪರ್ಕ ಸಭೆ ನಡೆಸುತ್ತಿದ್ದು, ಸಾರ್ವಜನಿಕರು ಯಾವುದೇ ಇಲಾಖೆಗೆ ಸಂಬಂಧಪಟ್ಟ ಅರ್ಜಿಗಳನ್ನು ಸಲ್ಲಿಸಿ ಪರಿಹಾರ ಕಂಡುಕೊಳ್ಳಬಹುದು ಎಂದು ತಹಶೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ತಿಳಿಸಿದರು. ಸೋಮವಾರ ಈ ಸಂಬಂಧ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸಭೆ ನಡೆಸಿ ಮಾತನಾಡಿದ ತಹಶೀಲ್ದಾರ್ ಅವರು, ಜನಸಂಪರ್ಕ ಸಭೆ ದಿನದಂದು ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಸಭೆಗೆ ಬೆಳಗ್ಗೆ 9:30ಕ್ಕೆ ಸರಿಯಾಗಿ ಆಗಮಿಸಬೇಕು. ಸಭೆಯಲ್ಲಿ 6 ಕಂಪ್ಯೂಟರ್ ಮತ್ತು ಪ್ರಿಂಟರ್ಸ್ಗಳನ್ನು ವ್ಯವಸ್ಥೆ ಮಾಡಲಾಗುತ್ತಿದ್ದು, ಸಾರ್ವಜನಿಕರು ನೀಡಿದ ಅರ್ಜಿಗಳನ್ನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಬೇಕಾಗಬಹುದು. ಈಗಾಗಲೇ ಅರ್ಜಿಗಳನ್ನು ನೀಡಿ ವಿಲೆ ಆಗದಿದ್ದರೆ ಅದಕ್ಕೆ ಸೂಕ್ತ ಕಾರಣ ನೀಡಿ ಹಿಂಬರಹ ನೀಡಿರಬೇಕು. ಈ ಸಭೆಯಲ್ಲಿ ಸಂಸದರು ಹಾಗೂ ಶಾಸಕರು ಭಾಗವಹಿಸಲಿದ್ದು, ಇಲಾಖೆಗಳ ಮುಖ್ಯಸ್ಥರೇ ಸಭೆಗೆ ಆಗಮಿಸಬೇಕು. ನಿಮ್ಮ ಇಲಾಖೆಯ ಪ್ರಗತಿ ವಿವರವನ್ನು ತರಬೇಕು ಅಂತ ತಿಳಿಸಿದರು. ಕರ್ನಾಟಕ ಸರ್ಕಾರದ ಸುತ್ತೋಲೆ, ಕರ್ನಾಟಕ ಸರ್ಕಾರದ ನಿರ್ದೇಶನ ಪ್ರಕಾರ ಒಂದು ತಿಂಗಳಲ್ಲಿ ಏನು ಒಬ್ಬ ಜಿಲ್ಲಾಧಿಕಾರಿಗಳಿಗೆ ಒಂದು ಜಿಲ್ಲೆಯಲ್ಲಿ 7 ತಾಲೂಕು ಇರ್ಬೋದು, 8 ತಾಲೂಕು ಇರ್ಬೋದು, ಪ್ರತಿ ತಾಲೂಕುಗಳಲ್ಲಿ ಒಂದು ತಿಂಗಳ ವ್ಯಾಪ್ತಿಯಲ್ಲಿ ನಿರ್ದಿಷ್ಟ ವೇಳಾಪಟ್ಟಿಯನ್ನು ತಯಾರು ಮಾಡಿಕೊಂಡು ಜನಸ್ಪಂದನ ಸಭೆಯನ್ನು ಆಯೋಜಿಸಬೇಕು ಅಂತೇಳಿ ಸರ್ಕಾರದಿಂದ ಎಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸುತ್ತೋಲೆ ಅಥವಾ ನಿರ್ದೇಶನ ಏನೇ ಇರ್ಬೋದು ಅದು ಬಂದಿದೆ. ಹಾಗಾಗಿ ನಮ್ಮ ಹೊಳೆನರಸೀಪುರ ತಾಲೂಕಿನಲ್ಲಿ 11ನೇ ತಾರೀಕು ಗುರುವಾರ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಹಾಸನ ಜಿಲ್ಲಾ ಪಂಚಾಯತ್ ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಮಾನ್ಯ ಶಾಸಕರು, ಮಾನ್ಯ ಲೋಕಸಭಾ ಸದಸ್ಯರು ಮತ್ತು ಇನ್ನಿತರೆ ಜನಪ್ರತಿನಿಧಿಗಳು ಇವ್ರುಗಳನ್ನ ಒಳಗೊಂಡ ರೀತಿಯಲ್ಲಿ ಜನಸ್ಪಂದನ ಸಭೆಯನ್ನು ಮಾಡಬೇಕು ಅಂತೇಳಿ ನಮಗೆ ನಿರ್ದೇಶನ ಬಂದಿದೆ. ಸ್ಥಳ ಬಂದು ನಮ್ಮ ಗಣಪತಿ ಪೆಂಡಾಲ್. ಬೆಳಿಗ್ಗೆ 10 ಗಂಟೆಯಿಂದ 10:30 ಜನಸ್ಪಂದನ ಸಭೆ ಪ್ರಾರಂಭ ಆಗ್ತದೆ. ನಾನು ಕೋರೋದೇನು ಅಂತ ಹೇಳಿದರೆ, ಎಲ್ಲ ಈ ಹೊಳೆನರಸೀಪುರ ತಾಲೂಕು ವ್ಯಾಪ್ತಿಯ ಎಲ್ಲ ನಾಗರಿಕರಿಗೆ, ಎಲ್ಲ ರೈತಾಪಿ ವರ್ಗದವರಿಗೆ ಇದ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ನೀಡಿ, ಯಾಕಂದರೆ ಎಲ್ಲ ಡಿಪಾರ್ಟ್ಮೆಂಟಿನ ತಾಲೂಕು ಮಟ್ಟದ ಅಧಿಕಾರಿಗಳು ಆ ಸಭೆಯಲ್ಲಿರ್ತಾರೆ, ಎಲ್ಲ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಹ ಆ ಸಭೆಯಲ್ಲಿರ್ತಾರೆ. ಕುಂದುಕೊರತೆಗಳಿರುವಂತಹ ಸಾರ್ವಜನಿಕರು ಸಭೆಗೆ ಹಾಜರಾಗಿ ಅರ್ಜಿಯನ್ನು ಸಲ್ಲಿಸಿದರೆ ಸ್ಥಳದಲ್ಲಿ ಆಗುವಂತಹ ಪರಿಹಾರವನ್ನು ಸ್ಥಳದಲ್ಲಿ ಪರಿಹಾರ ಮಾಡಲಾಗ್ತದೆ. ಇಲ್ಲ ಇನ್ನೂ ಹೆಚ್ಚಿನ ರೀತಿ ತನಿಖೆ, ಹೆಚ್ಚಿನ ರೀತಿ ವರದಿಗಳು ತೆಗೆದುಕೊಂಡು ವಿಲೇವಾರಿ ಮಾಡುವಂಥ ಕಡತಗಳನ್ನ ನಿಯಮಾನುಸಾರ ವಿಲೇವಾರಿ ಮಾಡಲು ಕೂಡ ಕ್ರಮವಹಿಸಲಾಗ್ತದೆ. ಈ ಒಂದು ಸುದ್ದಿನ ತಾವು ನಾಳೆ ನಾಡಿದ್ದು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಸ್ವಲ್ಪ ದಪ್ಪಕ್ಷರದಲ್ಲಿ ಒಂದು ಮೇನ್ ಪುಟದಲ್ಲೇ ನೀವು ಮುದ್ರಣ ಮಾಡಬೇಕು ಮತ್ತು ಮೀಡಿಯಾದಲ್ಲಿ ಕೊಡಬೇಕು ಅಂತ ಹೇಳ್ಕೊಂಡು ತಮ್ಮ ಈ ಮೂಲಕ ಕೋರ್ತಾ ಇದ್ದೀನಿ. ಬೇಲೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಶಂಕಿತ ಖಚಿತ ಡೆಂಗ್ಯೂ ಪ್ರಕರಣಗಳು ವರದಿಯಾಗಿದ್ದು, ಈ ಬಗ್ಗೆ ಸಾರ್ವಜನಿಕರು ನಿರ್ಲಕ್ಷ್ಯ ಮಾಡದೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಪಟ್ಟಣದ ವಾರ್ಡ್ಗಳಲ್ಲಿ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬೇಲೂರು ತಾಲೂಕು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಉಷಾ ಕೆಎಸ್ ರವರು, ಸಾರ್ವಜನಿಕರಿಗೆ ಆರೋಗ್ಯ ಇಲಾಖೆಯ ಕ್ಷೇತ್ರ ಸಿಬ್ಬಂದಿಗಳು ಮತ್ತು ಆಶಾ ಕಾರ್ಯಕರ್ತೆಯರು ಡೆಂಗ್ಯೂ ಜ್ವರದ ಕುರಿತು ತೆಗೆದುಕೊಳ್ಳಬೇಕಾದ ಮುಂಜಾಗೃತಾ ಕ್ರಮಗಳ ಕುರಿತು ಗ್ರಾಮ ಮಟ್ಟದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಕರಪತ್ರಗಳನ್ನು ವಿತರಿಸಿ ಆರೋಗ್ಯ ಶಿಕ್ಷಣವನ್ನ ನೀಡಿ ಪ್ರತಿದಿನ ಲಾರ್ವಾ ಸಮೀಕ್ಷೆ ಮತ್ತು ಜ್ವರದ ಸಮೀಕ್ಷೆಯನ್ನ ನಡೆಸುತ್ತಿದ್ದಾರೆ. ಹಾಗೂ ಸರ್ಕಾರದ ಆದೇಶದಂತೆ ಪ್ರತಿ ಶುಕ್ರವಾರ ಬೇಲೂರು ನಗರದ ಲಾರ್ವಾ ಸಮೀಕ್ಷೆ ನಡೆಸಲು ತಾಲೂಕಿನ ಕ್ಷೇತ್ರ ಸಿಬ್ಬಂದಿಗಳು ಮತ್ತು ನಗರದ ಆಶಾ ಕಾರ್ಯಕರ್ತೆಯರನ್ನ ನಿಯೋಜನೆ ಮಾಡಲಾಗುತ್ತದೆ ಅಂತ ತಿಳಿಸಿದರು. ನಮಸ್ಕಾರ. ನಾನು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಯಾಗಿ ತಾಲೂಕು ಆಫೀಸ್ ಬೇಲೂರಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಾವು ಇವಾಗ ಮಳೆಗಾಲ ಪ್ರಾರಂಭವಾಗಿರೋದ್ರಿಂದ ನಾವು ಎಲ್ಲ ಬೇಲೂರು ಪಟ್ಟಣದ ಪ್ರತಿಯೊಂದು ವಾರ್ಡಲ್ಲೂ ಸಹ ನಾವು ಮೊದಲನೇ ಶುಕ್ರವಾರ ಹಾಗೂ 3ನೇ ಶುಕ್ರವಾರ ನಾವು ಲಾರ್ವಾ ಸಮೀಕ್ಷೆಯನ್ನು ಮಾಡಿ ಮನೆ ಮನೆಗೆ ಭೇಟಿ ನೀಡಿ ಎಲ್ರಿಗೂ ಸಹ ಈ ಒಂದು ಡೆಂಗ್ಯೂ ಮತ್ತು ಚಿಕನ್ಗುನ್ಯಾ ತಡೆಗಟ್ಟುವ ಮತ್ತು ನಿಯಂತ್ರಣ ಕುರಿತು ನಾವು ಒಂದು ಆರೋಗ್ಯ ಶಿಕ್ಷಣವನ್ನು ಸಹ ನೀಡ್ತಾ ಇದ್ದೀವಿ. ಈ ಡೆಂಗ್ಯೂ ಕಾಯಿಲೆ ಯಾವ ರೀತಿ ಬರುತ್ತಪ್ಪ ಅಂತಂದರೆ, ಸೋಂಕಿತ ಈಡಿ ಸೊಳ್ಳೆ ಹಗಲೊತ್ತಲೇ ಕಚ್ಚೋದ್ರಿಂದ ನಮಗೆ ಡೆಂಗ್ಯೂ ಬರುತ್ತೆ. ಹಾಗಾಗಿ
ಹಾಗಾಗಿ ಮನೆಯಲ್ಲಿ ನೀರು ಒಳಭಾಗದಲ್ಲಿ ಏನು ಮುಚ್ಚಿಟ್ಕೊಂಡಿರ್ತಾರೆ, ತೊಟ್ಟಿ ಇರ್ಬೋದು, ಡ್ರಮ್ ಇರ್ಬೋದು, ಬ್ಯಾರಲ್ ಇರ್ಬೋದು, ಅವನ್ನ ಪ್ರತಿ ವಾರಕ್ಕೊಮ್ಮೆ ಅದನ್ನು ಉಜ್ಜಿ ತೊಳೆದು ಆ ಡ್ರಮ್ಮನ್ನು ಒಣಗಿಸಿ ಆ ನಂತರ ನೀರನ್ನು ತುಂಬಿಸಿ ಮುಚ್ಚಳದಿಂದ ಮುಚ್ಚಬೇಕು. ಅದೇ ರೀತಿ ಮನೆಯಲ್ಲಿ ಫ್ರಿಜ್ ಹಿಂಭಾಗದಲ್ಲಿ ನೀರಿರುತ್ತೆ ಅಥವಾ ಹೂಕುಂಡದಲ್ಲಿ ನೀರಿರುತ್ತೆ, ಅದನ್ನು ಕೂಡ ನಾವು ವಾರಕ್ಕೊಮ್ಮೆ ಕ್ಲೀನ್ ಮಾಡ್ತಾ ಇರಬೇಕು. ಎಲ್ಲಿ ನೀರು ಶೇಖರಣೆ ಆಗುತ್ತೆ ಅಲ್ಲಿ ಈ ಒಂದು ಸೊಳ್ಳೆಗಳ ಉತ್ಪತ್ತಿ ಆಗುವಂಥದ್ದು ಇರುತ್ತೆ. ಅದೇ ರೀತಿ ಮನೆಯ ಹೊರಭಾಗದಲ್ಲಿ ಘನತ್ಯಾಜ್ಯಗಳಾದಂತಹ ಟೈರ್ ಇರ್ಬೋದು, ಒಡೆದ ಬಾಟ್ಲ್ ಇರ್ಬೋದು. ನಂತರ ಮಾತನಾಡಿದ ಆರೋಗ್ಯ ನಿರೀಕ್ಷಣಾಧಿಕಾರಿ ಕುಮಾರ್, ಸ್ವಯಂ ರಕ್ಷಣಾ ವಿಧಾನಗಳಾದ ಸೊಳ್ಳೆ ನಿರೋಧಕಗಳನ್ನ ಹಾಗೂ ಸೊಳ್ಳೆ ಪರದೆಯನ್ನ ಬಳಸಿ ಸೊಳ್ಳೆಗಳು ಕಚ್ಚದಂತೆ ಎಚ್ಚರಿಕೆಯನ್ನ ವಹಿಸುವುದು ಮತ್ತು ನಮ್ಮ ಮನೆಗಳ ಅಕ್ಕಪಕ್ಕ ಸ್ವಯಂ ಪ್ರೇರಿತರಾಗಿ ಸ್ವಚ್ಛತೆ ಬಗ್ಗೆ ಗಮನ ಹರಿಸಬೇಕು. ನಮ್ಮ ಮನೆಗಳಿಂದ ಸಂಗ್ರಹವಾದ ಕಸವನ್ನ ಅಕ್ಕಪಕ್ಕದ ಖಾಲಿ ಸೈಟ್ಗಳಿಗೆ ಬಿಸಾಡದೆ ಪುರಸಭೆಯ ಕಸದ ವಾಹನಗಳಿಗೆ ನೀಡಬೇಕು. ಸಾರ್ವಜನಿಕರು ಪೌರ ಕಾರ್ಮಿಕರ ಜೊತೆ ಸಹಕರಿಸಿದಾಗ ಮಾತ್ರ ಇಂತಹ ಕಾಯಿಲೆಗಳನ್ನ ನಿಯಂತ್ರಿಸಬಹುದು ಅಂತ ತಿಳಿಸಿದರು. ಮೇಡಮ್ ಅವರು ಡೆಂಗು ಬಗ್ಗೆ ಸವಿಸ್ತರವಾಗಿ ತಿಳಿಸಿದ್ದಾರೆ. ಈ ಡೆಂಗು ಜ್ವರದ ಬಗ್ಗೆ ಸಾರ್ವಜನಿಕ ಬಗ್ಗೆ ಜವಾಬ್ದಾರಿ ಏನಿರುತ್ತೆ ಅದ್ರ ಬಗ್ಗೆ ತಾವು ಮಾಹಿತಿ ನೀಡಿ. ಇವಾಗ ಸಾರ್ವಜನಿಕರು ಏನು ಅಂದರೆ ಇವಾಗ ಮಳೆಗಾಲ ಜಾಸ್ತಿ ಇದೆ, ಹಾಗಾಗಿ ಮನೆಯಲ್ಲಿ ಏನು ನೀರಿನ ಶೇಖರಣೆ ಜಾಸ್ತಿ ಮಾಡಿಕೊಂಡ್ರೆ ಏನು ಡೆಂಗಿ ಜಾಸ್ತಿ ಆಗುತ್ತೆ ಅಂತ ಮೇಡಮ್ ಅವರು ಹೇಳಿದ್ದಾರೆ. ಮತ್ತು ನಮ್ಮ ಆರೋಗ್ಯ ಇಲಾಖೆಯವರು ನಿಮ್ಮ ಮನೆಗಳೇ ಭೇಟಿ ಮಾಡಿದಾಗ ಅವರಿಗೆ ಸಹಕಾರ ಕೊಡಿ. ಅವ್ರು ಏನು ಹೆಲ್ತ್ ಎಜುಕೇಷನ್ ಕೊಡ್ತಾರೆ ನಿಮಗೆ ಅದನ್ನು ಪಾಲಿಸಿ ವಾರಕ್ಕೊಮ್ಮೆ ನೀರನ್ನು ಖಾಲಿ ಮಾಡಿ ಸ್ವಚ್ಛತೆ ಕಾಪಾಡಿಕೊಂಡ್ರೆ ಡೆಂಗಿನ ಹೋಗಲಾಡಿಸ್ಬೋದು. ನಮ್ಮ ಇಲಾಖೆಯಿಂದ ಬರುವಂಥ ಸಿಬ್ಬಂದಿಗಳಿಗೆ ನೀವು ಸಹಕಾರ ಕೊಟ್ಟರೆ ನಿಮ್ಗೆ ಏನು ತಿಳುವಳಿಕೆ ಹೇಳ್ತಾರೆ ಅದನ್ನು ಪಾಲಿಸಿದರೆ ನಾವು ಡೆಂಗಿನ ನಿರ್ಮೂಲನೆ ಮಾಡೋದಕ್ಕೊಂದು ಅವಕಾಶ ಆಗುತ್ತೆ. ದಯಮಾಡಿ ನೀವು ನಮ್ಮ ಇಲಾಖೆಯವರು ಏನು ಸಲಹೆ ಸಹಕಾರ ನೀಡ್ತಾರೆ ಅದನ್ನು ಪಾಲಿಸಿ. ಮತ್ತು ಮನೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ನೀವು ಒಳ್ಳೆ ಮಾತನ್ನ ಆಡ್ತಾ ಅವ್ರಿಗೆ ಎಂಕರೇಜ್ ಕೊಡಿ. ಅವ್ರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಹೆಲ್ತ್ ಎಜುಕೇಷನ್ ಕೊಡ್ತಾರೆ. ಇವಾಗೆಲ್ಲ ಡೆಂಗ್ಯೂ ಜಾಸ್ತಿ ಇರೋದ್ರಿಂದ ನಿಮ್ಮ ಜಾಗೃತಿನೇ ಇಂಪಾರ್ಟೆಂಟು. ನೀವು ಯಾರಿಗಾರು ಸಾವು ನೋವಾದರೆ ಅದರಿಂದ ತುಂಬ ನೋವು ಕಾಡೋದು ಆ ಕುಟುಂಬಕ್ಕೆ. ಹಾಗಾಗಿ ಆ ರೀತಿ ಆಗದಂಗೆ ನಾವು ಇಲಾಖೆಯಿಂದ ನಿಮಗೆಲ್ಲ ಏನು ಆರೋಗ್ಯ ಶಿಕ್ಷಣ ನೀಡಬೇಕು ನಾವು ಕೊಡ್ತಾಯಿದ್ದೀವಿ. ಕರಪತ್ರ ಅಂತದಿಂದ ಹಿಡಿದು ಏನು ಹೆಲ್ತ್ ಎಜುಕೇಷನ್ ಕೊಡೋದು ಅಂತ ಎಲ್ಲದೂ ಸಹಿತ ನಮ್ಮ ಆರೋಗ್ಯ ಸಿಬ್ಬಂದಿ ಮಾಡ್ತಾಯಿದೆ. ದಯಮಾಡಿ ನೀವು ಅದನ್ನು ಪಾಲಿಸಿ. ಏನು ನಿಮ್ಮ ಮನೆ ಸುತ್ತಮುತ್ತ ಏನು ಇದೆ ಪ್ಲಾಸ್ಟಿಕ್ಕು, ಹಳೆ ಟೈರು, ಈ ಥರದ್ದು ಏನಿದೆ ಮನೆಯಲ್ಲಿ ಇರುವಂಥ ಫ್ರಿಡ್ಜು ಇದೆಲ್ಲ ನೀವು ಹಾಗಾಗಿ ವಾರಕ್ಕೊಮ್ಮೆ ಖಾಲಿ ಮಾಡಿಕೊಂಡು ಹೊಸ ನೀರು ತುಂಬ ಮುಚ್ಚಿ ಅದರಿಂದ ಮುಚ್ಚಳದಿಂದ ಮುಚ್ಚಿದರೆ ನೀವು ಏನು ಸೊಳ್ಳೆ ಉತ್ಪತ್ತಿ ಆಗೋದನ್ನು ನಾವು ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತಾ ಸಾರ್ವಜನಿಕರು ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನೀವು ಏನಾಗಿದೆ ಸರ್? ಏನು ನಾನು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ನಮ್ಮದು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಅಕ್ಕಣ ಕುಮಾರ್. ಹಾಗಾಗಿ ಈ ಸಾರ್ವಜನಿಕರು ಇದರ ಸದುಪಯೋಗ ಪಡ್ಕೊಂಡು ಏನು ಈ ಡೆಂಗ್ಯೂ ಅನ್ನೋ ಒಂದು ಪೀಳಿಗೆ ಇದೆ ಅದನ್ನು ನಾವೆಲ್ಲ ಸೇರಿಕೊಂಡು ಅದನ್ನು ಹೋಗಲಾಡಿಸ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಈ ಸಂದರ್ಭದಲ್ಲಿ ಆರೋಗ್ಯ ಶಿಕ್ಷಣಾಧಿಕಾರಿ ಉಷಾ, ಆರೋಗ್ಯ ಹಿರಿಯ ನಿರೀಕ್ಷಣಾಧಿಕಾರಿಗಳಾದ ದಯಾನಂದ್, ಆರೋಗ್ಯ ನಿರೀಕ್ಷಣಾಧಿಕಾರಿ ಕುಮಾರ್, ಪ್ರಾಥಮಿಕ ಆರೋಗ್ಯ ಸುರಕ್ಷತಾಧಿಕಾರಿ ಪುರಸಭೆಯ ಸದಸ್ಯ ಅಕ್ರಮ್ ಪಾಷಾ, ಪೇಟೆ ಜಾಮಿಯಾ ಮಸೀದಿಯ ಗುರುಗಳಾದ ಸುಬಾನ್, ಪೇಟೆ ಜಾಮಿಯಾ ಮಸೀದಿಯ ಅಧ್ಯಕ್ಷರಾದ ಅಸ್ಲಂ ಪಾಷಾ ಹಾಗೂ ಸ್ಥಳೀಯರು ಹಾಜರಿದ್ದರು. ಪಟ್ಟಣದ ಕನಕ ಭವನದಲ್ಲಿ ಕುರುಬ ಸಮಾಜದವರ ಸಹಕಾರದಲ್ಲಿ ಸನ್ಮಾನ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ಅಹಿಂದ ಹಿತರಕ್ಷಣಾ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಮಲ್ಲಪ್ಪನಹಳ್ಳಿ ಮೋಹನ್ ತಿಳಿಸಿದರು. ಪಟ್ಟಣದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಸದ ಶ್ರೇಯಸ್ ಎಂ ಪಟೇಲ್, ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ, ಶಾಸಕರಾದ ಡಿ ರವಿಶಂಕರ್ ಹಾಗೂ ಆನಂದ್ ರವರಿಗೆ ತಾಲೂಕು ಕುರುಬರ ಸಂಘದ ವತಿಯಿಂದ ಸನ್ಮಾನ ಸಮಾರಂಭ ಆಯೋಜನೆ ಮಾಡಲಾಗಿದ್ದು, ಇದೇ ಸಂದರ್ಭದಲ್ಲಿ ತಾಲೂಕಿನ ಕುರುಬ ಜನಾಂಗ ಹಾಗೂ ಅಹಿಂದ ಸಮುದಾಯಗಳ ಸಂಘಟನೆ ಮಾಡುವ ಜೊತೆಗೆ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಕುರಿತಂತೆ ಚರ್ಚಿಸುವ ಹಾಗೂ ಸೌಲಭ್ಯ ಒದಗಿಸುವಂತೆ ವಿನಂತಿಸುವ ಉದ್ದೇಶ ಹೊಂದಿದ್ದೇವೆ ಅಂತ ತಿಳಿಸಿದರು. ಮತ್ತು ನಮ್ಮ ಸಮಾಜದ ವಿವಿಧ ಸಂಘಟನೆಗಳು ಹಾಗೂ ಸಮಾಜ ಬಾಂಧವರ ವತಿಯಿಂದ ದಿನಾಂಕ 12/7/2024 ಶುಕ್ರವಾರದಂದು ಹೊಳೆನರಸೀಪುರ ತಾಲೂಕಿನ ಮೈಸೂರು ರಸ್ತೆಯಲ್ಲಿರ್ತಕ್ಕಂಥ ಕನಕ ಭವನದಲ್ಲಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ರವರಿಗೆ ಹಾಗೂ ನೂತನವಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಯತೀಂದ್ರ ಸಿದ್ದರಾಮಯ್ಯ ಅವರಿಗೂ ಹಾಗೂ KR ನಗರ ತಾಲೂಕಿನ ವಿಧಾನಸಭಾ ಶಾಸಕರಾಗಿರ್ತಕ್ಕಂಥ ಡಿ ರವಿಶಂಕರ್ ಅವರಿಗೂ ಹಾಗೂ ಕಡೂರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಆನಂದ್ ರವರಿಗೂ ನಮ್ಮ ಸಮಾಜದ ವತಿಯಿಂದ ಒಂದು ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿಕೊಂಡಿದ್ದೀವಿ. ಈ ಒಂದು ಸಮಾರಂಭಕ್ಕೆ ಸಮಾಜ ಬಾಂಧವರು ಹಾಗೂ ಹೊಳೆನರಸೀಪುರ ತಾಲೂಕಿನ ನಾಗರಿಕ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತ
ಸಂಘ ಹಾಗೂ ಸಮಾಜದ ಪರವಾಗಿ ಕಳಕಳಿಯಿಂದ ಕೇಳ್ಕೊಳ್ತಾ ಈ ಒಂದು ಸಂದರ್ಭದಲ್ಲಿ ಸಮಾಜ ಬಾಂಧವರು ಶಾಂತಿ ಸಹಕಾರವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ವಿನಮ್ರತೆಯಿಂದ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ತಾಲೂಕು ಕುರುಬರ ಸಂಘದ ಉಪಾಧ್ಯಕ್ಷ ಬಾಗಿವಾಳು ಮಂಜೇಗೌಡ, ತಾಲೂಕು ಕುರುಬ ಸಂಘದ ಕಾರ್ಯದರ್ಶಿ ಎಂವಿ ದಾಶರಥಿ, ಖಜಾಂಚಿ ರಾಜೇಗೌಡ ತಳಾಲು, ನಿರ್ದೇಶಕ ಹೇಮಂತ, ಮುಖಂಡರಾದ ವಕೀಲ ಹರೀಶ್, ಪುಟ್ಟರಾಜು ಇತರರು ಉಪಸ್ಥಿತರಿದ್ದರು. ಚನ್ನರಾಯಪಟ್ಟಣ ತಾಲೂಕಿನ ಉದಯಪುರ ಗ್ರಾಮದಲ್ಲಿ ಬಾಳದೆರೆ ಗ್ರಾಮ ಪಂಚಾಯಿತಿ ವತಿಯಿಂದ ಡೆಂಗ್ಯೂ ಜ್ವರ ನಿಯಂತ್ರಣ ಎಲ್ಲರ ಜವಾಬ್ದಾರಿ ಎಂಬ ಜನಜಾಗೃತಿ ಜಾಥಾ ನಡೆಸಲಾಯಿತು. ಡೆಂಗು ಜ್ವರ ತುಂಬಾ ದೊಡ್ಡ ರೀತಿಯಲ್ಲಿ ಉಲ್ಬಣವಾಗ್ತಿರೋದ್ರಿಂದ ಪ್ರತಿಯೊಬ್ಬರು ಸಾರ್ವಜನಿಕರಿಗೂ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡೋ ವಿಚಾರದಲ್ಲಿ ಇವತ್ತೊಂದು ಜಾಥಾ ಹಮ್ಮಿಕೊಂಡಿರ್ತೀವಿ. ಪ್ರತಿಯೊಬ್ಬರು ಸಾರ್ವಜನಿಕರು ಈ ವಿಚಾರದಲ್ಲಿ ಪ್ರಜ್ಞಾವಂತರಾಗಿ ಮುಂದಿನ ದಿನಗಳಲ್ಲಿ ಈ ಡೆಂಗು ಜ್ವರನ ಓಡಿಸೋ ಮುಖಾಂತರ ಎಲ್ಲರೂ ಕೈ ಜೋಡಿಸ್ಬೇಕಂತ ಕೇಳ್ಕೊತೀನಿ. ಒಳ್ಳೆಯದಾಗಲಿ. ಇವತ್ತಿನ ಈ ಜಾಥಾದ ಬಹುಮುಖ್ಯ ಉದ್ದೇಶ ಏನು ಅಂದರೆ ಈ ಡೆಂಗು ಹೇಗೆ ಹರಡುತ್ತೆ, ಡೆಂಗು ನಿಯಂತ್ರಣ ಹೆಂಗೆ ಮಾಡಬೇಕು, ಇದು ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋದು ಬಹಳ ಸೂಕ್ತ. ನಮ್ಮ ಸಾರ್ವಜನಿಕರಿಗೆ ಎಲ್ಲರಿಗೂ ಅರ್ಜೆಂಟೇ ಜಾಸ್ತಿ. ಒಂದು ನಿಮಿಷ ನಿಂತ್ಕೊಳ್ಳೋದು ಇಲ್ಲ, ಕೇಳೋದು ಇಲ್ಲ. ಈ ರೋಗ ನಿಯಂತ್ರಣ ಆಗಬೇಕು ಅಂದರೆ ಮನೆ ಸುತ್ತ ವಾತಾವರಣ ಸ್ವಚ್ಛವಾಗಿ ಇಟ್ಕೋಬೇಕು. ನೀರು ಎಲ್ಲೆಲ್ಲಿ ನಿಲ್ಲುತ್ತೆ ಆ ನೀರುಗಳನ್ನ ಅವಾಗವಾಗ ಕ್ಲೀನ್ ಮಾಡ್ಕೋಬೇಕು. ತೊಟ್ಟಿಗಳನ್ನ ಕ್ಲೀನ್ ಮಾಡ್ಕೋಬೇಕು. ಈ ಸೊಳ್ಳೆ 7 ದಿವಸದೊಳಗೆ ಇದು ಮರಿ ಮಾಡೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಪ್ರತಿ ವಾರ ನೀರನ್ನ ಶುದ್ಧೀಕರಿಸಿ ಬೇರೆ ನೀರನ್ನ ತುಂಬ್ಕೋಬೇಕು. ನೀರು ಎಲ್ಲೆಲ್ಲಿ ನಿಂತಿರುತ್ತೆ ಆ ನೀರನ್ನ ಮುಂದಕ್ಕೆ ಹರಿಯಕ್ಕೆ ಬಿಡಬೇಕು. ಈ ಸಣ್ಣ ಸೋನೆ ಈ ಜೂನ್, ಜುಲೈ, ಆಗಸ್ಟ್ ಈ 3 ತಿಂಗಳಲ್ಲಿ ಈ ಡೆಂಗು ಜ್ವರ ಜಾಸ್ತಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದ್ರಿಂದ ಈ ಮಳೆ ನಿಲ್ಲೋವರೆಗೂ ಸ್ವಲ್ಪ ಕಷ್ಟ. ಈ ಸಣ್ಣ ತುಂತುರು ಮಳೆನಲ್ಲೇ ಈ ಕಾಯಿಲೆ ಜಾಸ್ತಿ ಹರಡೋದು. ಜೊತೆಗೆ ಸಾರ್ವಜನಿಕರು ಎಲ್ಲರೂ ಮನೆಗಳಲ್ಲಿ ಸೊಳ್ಳೆ ಪರ್ದೆ ಕಟ್ಕೋಬೇಕು, ಪರ್ದೆ ಉಪಯೋಗಿಸ್ಬೇಕು. ಮಕ್ಳುಗಳಿಗೂ ಅಷ್ಟೇ, ಪ್ರತಿ ಮಕ್ಕಳಿಗೂ ಇದ್ರ ಬಗ್ಗೆ ಅರಿವು ಮೂಡಿಸಿ ಆ ಮಕ್ಕಳುಗಳು ಶಾಲೆ ಆಗಲಿ, ಸ್ಕೂಲ್ ಆಗಲಿ, ತೋಟ ಆಗಲಿ ಎಲ್ಲ ಕಡೆ ಸ್ವಚ್ಛಿತವಾಗಿ ಕಾರ್ಯಕ್ರಮನ ಅನುಷ್ಠಾನ ಆಗಬೇಕು. ಅಂದರೆ ಎಲ್ಲರಲ್ಲೂ ಈ ಅರಿವು ಮೂಡಿಸಿ ಇದನ್ನ ಇಲ್ಲಿಗೆ ಕೊನೆ ಮಾಡಬೇಕು ಅಂತ ಒಂದೆರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಧನ್ಯವಾದಗಳು. ಜಾಥಾ ಏನಪ್ಪಾ ಅಂತ ಅಂದ್ರೆ ಇವತ್ತು ಸ್ಕೂಲ್ ಮಕ್ಳೇ ಆಗ್ಲಿ ಮತ್ತೆ ನಮ್ಮ ಸಾರ್ವಜನಿಕರಾಗ್ಲಿ ಅಕ್ಕಪಕ್ಕ ಮನೆ ಹತ್ರ ಅಕ್ಕಪಕ್ಕ ಸ್ವಚ್ಛಗೊಳಿಸ್ಕೋಬೇಕು. ಮತ್ತೆ ಇನ್ನೊಂದೇನಂದ್ರಪ್ಪ ಇದು ಕಚೇರಿಗಳಲ್ಲೂ ಕೂಡ ಸ್ವಚ್ಛವಾಗಿರ್ಬೇಕು. ಮತ್ತೆ ಶಾಲೆ ಮಕ್ಳು ಈಗ ಹೋಗ್ಬೇಕಾದ್ರೆ ಶಾಲೆ ಹತ್ರ ಚರಂಡಿ ಇರುತ್ತೆ, ಆ ಚರಂಡಿನ ಗ್ರಾಮ ಪಂಚಾಯತಿ ವತಿಯಿಂದ ಕ್ಲೀನ್ ಮಾಡಿಸ್ಕೊಟ್ಟು ಆ ಮಕ್ಳಿಗೂ ಒಂದು ಸುರಕ್ಷಣೆ ಕೊಡ್ಬೇಕು. ಮತ್ತೆ ನಾವು ಸ್ಕೂಲ್ ಹತ್ರ ಹೋದಾಗ ಅದೇ ಹೇಳೋದು ಎಲ್ಲ ಸ್ವಚ್ಛವಾಗಿ ಇಟ್ಕೊಳ್ರಪ್ಪ ಅಂತ ಹೇಳಿರ್ತೀವಿ. ಹಂಗೆ ಮತ್ತೆ ಕಚೇರಿಲೂ ಕೂಡ ಸ್ವಚ್ಛವಾಗಿರ್ಬೇಕು. ಮತ್ತೆ ಸಾರ್ವಜನಿಕರು ಕೂಡ ಮನೆ ಹತ್ರ ಮತ್ತೆ ಇನ್ನೊಂದು ಹೊರಗಡೆ ಚರಂಡಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು ನೀಟಾಗಿ ಇಟ್ಕೋಬೇಕು ಅಂತ ಹೇಳಿರ್ತೀವಿ. ಡೆಂಗ್ಯೂ ಜ್ವರದಿಂದ ಎಲ್ಲರೂ ಸ್ವಲ್ಪ ದೂರ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಈ ದಿನ ರಾಜ್ಯದಲ್ಲಿ ಡೆಂಗ್ಯೂ ಜ್ವರ ಅತ್ಯಂತ ವೇಗವಾಗಿ ಹರಡ್ತಾ ಇದೆ. ಇದು ಒಂದು ರೀತಿಯಲ್ಲಿ ಅಪಾಯಕಾರಿ, ಉದಾಸೀನ ಮಾಡಿದರೆ ಅಪಾಯಕಾರಿಯಾದಂಥ ಒಂದು ಕಾಯಿಲೆ. ನಮ್ಮ ಮನೆಯ ಸುತ್ತ, ನಮ್ಮ ಪರಿಸರದ ಸುತ್ತ ನೀರನ್ನು ಶೇಖರಣೆ ಮಾಡಿ ಇಟ್ಕೊಂಡ್ರೆ ಆ ಡೆಂಗ್ಯೂ ಸೊಳ್ಳೆ ಮರಿ ಮಾಡಿ ಅದು ಕಚ್ಚತಕ್ಕಂಥ ಸಾಧ್ಯತೆ ಬಹುಪಾಲು ಹೆಚ್ಚಿರ್ತದೆ. ಉದಾಹರಣೆಗೆ ನಮ್ಮ ಮನೆಯ ಪಕ್ಕದಲ್ಲಿ ತೆಂಗಿನಕಾಯಿ ಸುಲಿದಿರ್ತೀವಿ, ಕೊಬ್ಬರಿ ಹೊಡೆದಿರ್ತೀವಿ, ಆ ಚಿಪ್ನಲ್ಲಿ ನೀರಿರ್ತದೆ, ಹಳೆ ಟೈರ್ ಬಿಸಾಕಿರ್ತೀವಿ. ಹಾಗೆ ಈ ಒಳಕಲ್ಗಳು ಹಿಂದೆ ಎಲ್ಲ ನಮ್ಮಲ್ಲೆಲ್ಲ ಕಾರ ತಿರ್ಗಕ್ಕೆ ಯೂಸ್ ಮಾಡ್ತಾ ಇದ್ರು, ಒಳಕಲ್ ತೆಗ್ದಂಗೆ ಹಾಕಿರ್ತೀರಿ. ಅಷ್ಟೊಳಗೆ ಇಷ್ಟೆಷ್ಟು ನೀರಿದ್ರು ಕೂಡ ಅಲ್ಲೇ ಮರಿ ಮಾಡಿ ಅಲ್ಲೇ ಹರಡ್ತಕ್ಕಂಥ ಪ್ರಕರಣ ಜಾಸ್ತಿ ಆಗಿದೆ. ನಮ್ಮ ಜಿಲ್ಲೆನೂ ಕೂಡ ಈ ಡೆಂಗ್ಯೂ ಜ್ವರದಿಂದ ಈಗಾಗಲೇ ಸಾವುಗಳು ಇದಾಗಿದೆ. ಬಹು ಮುಖ್ಯವಾಗಿ ಇದಕ್ಕೆ ನಾವು ನಮ್ಮ ಮನೆಯ ಸುತ್ತ, ನಮ್ಮ ಪರಿಸರದ ಸುತ್ತ ನೀರು ನಿಲ್ಲದ ಹಾಗೆ ನೋಡ್ಕೊಂಡ್ರೆ ಇದನ್ನು ಅತಿ ಬೇಗ ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯವಾಗ್ತದೆ. ಸಾರ್ವಜನಿಕರು ಆ ಮೂಲಕ ಎಲ್ಲರೂ ಕೂಡ ತಮ್ಮ ಮನೆಯ ಸುತ್ತ ಹಾಗೂ ಸಮುದಾಯದ ಜಾಗದಲ್ಲಿ ಕೂಡ ಬೇಕಾಬಿಟ್ಟು, ಈಗ ಉದಾಹರಣೆಗೆ ಅಂಗಡಿಗಳ ಮುಂಗಟ್ಟುಗಳ ಮುಂದ್ಗಡೆ ಪ್ಲಾಸ್ಟಿಕ್ ಕಪ್ನಲ್ಲಿ ಕಾಫಿ ಕುಡಿತಾರೆ, ಬಿಸಾಕ್ತಾರೆ. ಅಷ್ಟು ಅಗಲದೊಳಗೆ ನೀರು ನಿಂತ್ಕೊಂಡ್ರೆ ಸಾಕು, ಅಲ್ಲೇ ಮರಿ ಮಾಡಿ ಮೊಟ್ಟೆ ಹಾಕಿ ಮರಿ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಿರ್ತದೆ. ದಯಮಾಡಿ ಎಲ್ಲರೂ ಕೂಡ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಿ
ಈ ಒಂದು ಡೆಂಗಿಯನ್ನ ಹತೋಟಿಗೆ ತರಲಿಕ್ಕೆ ಸಾರ್ವಜನಿಕರು ಸಹಕಾರ ಮಾಡಬೇಕು ಅಂತ ಹೇಳಿ ಈ ಮೂಲಕ ಎಲ್ಲರಿಗೂ ಕೂಡ ಕೋರ್ತೇನೆ. ಇದೇ ಸಂದರ್ಭದಲ್ಲಿ ಬಳದರೆ ಗ್ರಾಮ ಪಂಚಾಯಿತಿ ಪಿಡಿಒ ನಂಜುಂಡೇಗೌಡ, ಬಳದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಿವಿ ವಿಶ್ವಾಸ್, ಉದಯಪುರ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀನಿವಾಸ್, ಕಂದಾಯ ಇಲಾಖೆ ಆರ್ಐ ಜಯಲಕ್ಷ್ಮಿ, ಚಂದ್ರಿಗೌಡ, ಶಿವಲಿಂಗಯ್ಯ, ಸಂತೋಷ್, ಅರುಣ್, ದಿನೇಶ್ ಮತ್ತು ಉದಯಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜುಲೈ 1ರಂದು ಹೊಳೆನರಸೀಪುರದಲ್ಲಿ ಜನಸಂಪರ್ಕ ಸಭೆ, ತಹಶೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ಮಾಹಿತಿ. ಡೆಂಗಿ ಜ್ವರದ ಕುರಿತು ಮುನ್ನೆಚ್ಚರಿಕೆಗೆ ಬೇಲೂರು ತಾಲೂಕು ಆರೋಗ್ಯ ಇಲಾಖೆ ಸೂಚನೆ.